ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾವು ಇಲ್ಲಿವರೆಗೆ ಲಿಂಗಾಯತರದು, ಒಕ್ಕಲಿಗರದು, ಇನ್ನುಳಿದವ್ರದ್ದು ಚರ್ಚೆ ಮಾಡ್ತಾಯಿದ್ದೀವಿ. ಒಳಗೆ ಮಾಡಬೇಡ್ರಿ, ಹೊಡಿತೀರಿ, ಹಾಗೆ ಹೀಗೆ. ನಮ್ಮ ವಿಜಯೇಂದ್ರ ಒಂದು ಅಂತಾರೆ, ಸಿದ್ದರಾಮಯ್ಯ ಮತ್ತೊಂದು ಅಂತಾರೆ, ಅದಕ್ಕಾಗಿ ಇನ್ನೊಬ್ಬರು DK ಇನ್ನೊಂದು ಅಂತಾರೆ. DK ತಾವು ರಕ್ಷಣೆ ಮಾಡೋಕೆ ನೋಡ್ತಾರೆ. ಎಲ್ಲರೂ ತಮ್ಮದು ರಾಜಕೀಯ ರಕ್ಷಣೆ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಇದರಿಂದ ಬೆನಿಫಿಟ್ ಆಗೋದು ಯಾರಿಗೆ? ಹಿಂದುಳಿದವ್ರಿಗೆ. ಅವ್ರು ಪಾಪ ಮೌನ ಅದರಲ್ಲಿ ಕಾಣ್ತಾನೆ ಇಲ್ಲ. ಆ್ಯಕ್ಚುಲಿ ಅವರು ಹಿಂದುಳಿದವರು SC ST ಜೊತೆಗೆ ಮೈನಾರಿಟಿ ತೆಗೆದ್ರೆ 85% ಆಗ್ತಾರೆ. ಇದು ನೆನಪಿಲ್ಲ, ನಮಗೆ ಗೊತ್ತಿಲ್ಲ ನಮಗೆಲ್ಲರಿಗೂ. ಯಾಕೆ ಈಗ ಬಿಹಾರದಲ್ಲೂ ಪ್ರೂವ್ ಆಗ್ಯದ, ನಮ್ಮಲ್ಲೂ ಈಗ ಕಾಂತರಾಜ್ ವರದಿ ಪ್ರಕಾರ ಅದು ಪ್ರೂವ್ ಆಗ್ಯದ, ತೆಲಂಗಾಣದಲ್ಲಿ ಪ್ರೂವ್ ಆಗ್ಯದ. 85% ಅದ. ಇದು ಅದ್ರ ಜೊತೆ ರೈತರು ಕೂಡ ಮುಗಿದು ಹೋಗಿಬಿಡ್ತು. ರೈತರು ಹಿಂದುಳಿದವರು ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವ್ರು ಇದ್ದಾರೆ. ಆ ಹಿಂದುಳಿದವರು ಇವತ್ತು ಅವ್ರಿಗೆ ಪಾಪ ಒಗ್ಗಟ್ಟಿಲ್ಲ. ಏನೋ ಸಿದ್ದರಾಮಯ್ಯ ಪ್ರಯತ್ನ ಮಾಡಿ ಇದೊಂದೇನೋ ಮಾಡಲಿಕ್ಕೆ ಇದ್ದಿದ್ದಾರೆ. ಆದರೆ ಆ್ಯಕ್ಚುಲಿ ಇವತ್ತರೆಲ್ಲ ಒಗ್ಗಟ್ಟಾಗಿದ್ರೆ ಇಷ್ಟರಲ್ಲೇ ಪ್ರತಿ 5 ವರ್ಷಕ್ಕೂ 10 ವರ್ಷಕ್ಕೂ ಜನಗಣತಿ ಒಳಗೆ ಹಿಂದುಳಿದವರು ಇಷ್ಟು, SC ST ಇಟ್ಟು, ಅದೇ ಕಾಲಕ್ಕೆ ನಮ್ಮ ಅದ್ರ ಜೊತೆಗೆ ಮೈನಾರಿಟಿ ಇಷ್ಟು ಅಂತೇಳಿ ಸರ್ವೆ ಮಾಡಿಸ್ತಿದ್ರು. ಅವರು ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಅಥವಾ ಅವ್ರ ಸಂಘಟನೆ ಇಲ್ಲ. ಇದು ಭಾಳ ಮಹತ್ವದ್ದು. ನೋಡಿರಿ, ರೈತರು ನಮ್ಮಲ್ಲಿ 70% ಅದಾರ. ಆ್ಯಕ್ಚುಲಿ ಈ ದೇಶದ ಚುಕ್ಕಾನೆ ಅವ್ರು ಹಿಡಿಬೇಕು. ಇವತ್ತು ರೈತನ ಹಿಡಿಬೇಕು ನೇರವಾಗಿ, ಹಿಡಿತಾ ಇಲ್ಲ. ಯಾಕಂದ್ರೆ ಒಗ್ಗಟ್ಟಿಲ್ಲ, ಬಡತನ ಪರಿಸ್ಥಿತಿ, ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗೋ ಶಕ್ತಿ ಇಲ್ಲ. ಯಾಕಂದ್ರೆ ಇವತ್ತೇನೋ ನಾವು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ಸಿದ್ದರಾಮಯ್ಯರು ಏನೋ ಹೆಣ್ಣುಮಕ್ಕಳಿಗೆ ಒಂದಿಷ್ಟು ಫ್ರೀ ಮಾಡಿದಾಗ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಹೆಣ್ಮಕ್ಳು. ಇಲ್ಲಾಂದ್ರೆ ಎಂದೋ ಒಮ್ಮೆ ದೇವಸ್ಥಾನಕ್ಕೂ ಅಲ್ಲಿ ಇಲ್ಲಿ ಭಾಳಷ್ಟು ಬಡತನ ಕುಟುಂಬಗಳು ಹೋಗೋದು. ತಿರುಪತಿ ಆದರೆ ನಮ್ಮ ಕನಸಿನ ದೇವರಾದಂಗೆ ಆಗಿತ್ತು ಅದು. ಇದನ್ನು ನಾವು ಇಲ್ಲೇ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದರೆ 85-90% ಈ ದೇಶದಲ್ಲಿ ಬಡವರೇ ಇದ್ದಾರೆ ರೀ. ಅವ್ರು ಒಗ್ಗಟ್ಟಿಲ್ಲ. ಆ್ಯಕ್ಚುಲಿ 85%ಕ್ಕೆ ರಿಸರ್ವೇಷನ್ ಸಿಗಾಯ್ತೈತೆ ಅಂದ್ರೆ ಎಲ್ಲ ಒಕ್ಕಟ್ಟಾಗಿ ಇವತ್ತು ಲಿಂಗಾಯತರಾಗಿರ್ಬೋದು, ಅಥವಾ ನಮ್ಮ ಒಕ್ಕಲಿಗರನ್ನಾಗಿರ್ಬೋದು, ಅಥವಾ ಮೇಲೆ ಬ್ರಾಹ್ಮಣರಾಗಿರ್ಬೋದು, ಏನು ಸಂಘಟನೆಗಳಿದ್ದಾವಲ್ಲ ಅವ್ರನ್ನೆಲ್ಲ ಬೆದರಿಸ್ಬೋದಾಗಿತ್ತು. ಅವರು ಅದನ್ನು ಆಗ್ತಾಯಿಲ್ಲ. ಯಾಕಂದರೆ ಸಂಘಟನೆ ಇಲ್ಲ, ಅವ್ರಿಗೆ ಪ್ರಜ್ಞೆ ಇಲ್ಲ, ಶಿಕ್ಷಣ ಇಲ್ಲ. ಮೇನ್ ಕೊರತೆ ಶಿಕ್ಷಣ. ಇದನ್ನು ಇವತ್ತು ಸಿದ್ದರಾಮಯ್ಯ ತಿಳ್ಕೊಬೇಕಾಗಿದೆ, ಇನ್ನೊಬ್ರು ತಿಳ್ಕೊಬೇಕಾಗಿದೆ. ನೋಡಿರಿ, ಈಗ ಸ್ವಲ್ಪ ಆಗೋದ್ರಾಗ ನಾವೆಲ್ಲರೂ ಮೇಲ್ವರ್ಣೀಯ ಜನ ಇಲ್ಲಿ ತಪ್ಪ್ರಿ, ದೇಶ ಹೊಡಿತದ, ಜಾತಿ ಹೊಡೆಯಾಯ್ತಾರೋ ಶುರು ಮಾಡಿಬಿಡ್ತೀವಿ. ಆದರೆ ಆ್ಯಕ್ಚುಲಿ ಇದು ಬೆನಿಫಿಷರಿ ಯಾರ್ದಾರ, ಬೆನಿಫಿಟ್ ಯಾರು ತೊಗೊಳೋರಿದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ. ನಮ್ಮ ಸಲ ಮಾಡ್ತಾ ಇದ್ದಾರೆ ರೀ, ಮಾಡಿಬಿಡ್ರಿ ಅಂತ ಇಲ್ಲ ಅವರು. ಆದರೆ ನಿಧಾನಕ್ಕೆ ಅಲ್ಲಿ ಎಚ್ಚರ ಆಗ್ತಾ ಇದ್ದಾರೆ. ಇದು ನೆನಪಿರಲಿ. ಯಾಕಂದರೆ ಈಗ ಪತ್ರಿಕಾಗೋಷ್ಠಿ ಒಂದರಲ್ಲೇ ಈ ಒಂದು ನಮ್ಮ ಈ OBCಯ ಒಂದು ಸಂಘಟನೆ ಒಕ್ಕೂಟ ಅದ ಏನ್ರಿ, ಆ ಒಕ್ಕೂಟದ ಅಧ್ಯಕ್ಷ KM ರಾಮಚಂದ್ರಪ್ಪ ಅವರ ಸ್ಪಷ್ಟವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನೋಡಿರಿ, ನಮ್ಮ ಮೀಡಿಯಾನೂ ದೊಡ್ಡ ಸುದ್ದಿ ಮಾಡೋದಿಲ್ಲ ರೀ. ಅದನ್ನು ಯಾರು ಬೆನಿಫಿಷರೀಸ್ ಇದಾರ, ಯಾರ ಇವತ್ತಿನ ನೋವು ಉಣ್ಕೊಂಡ್ಬಂದ ಏನು ಸಿಗಲಾರ್ದು ಒದ್ದಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇಲ್ಲಿ ಯಾರೂ ಹೆಚ್ಚಿಗೆ ಕೊಡೋದಿಲ್ಲ ಪ್ರಚಾರ. ಅದರಲ್ಲೂ ಯಾವುದೇ ಮೀಡಿಯಾ ಇಲ್ಲ, ಗೋಧಿ ಮೀಡಿಯಾ ಇರಲಿ, ಕಾಂಗ್ರೆಸ್ ಮೀಡಿಯಾ ಇರಲಿ, ಮತ್ತೊಂದು ಮೀಡಿಯಾ ಇರಲಿ, ಯಾವುದೇ ಪಕ್ಷದ ಮೀಡಿಯಾ ಆಗಲಿ, ಇದು ಕೊಡಲಿಕ್ಕೆ ಹೋಗೋದಿಲ್ಲ. ಕೇವಲ ಪಾರ್ಟಿ ದೇವೇಗೌಡರು ಹಿಂಗೆ ಅಂದರು, ಎಚ್ ಡಿ ಕುಮಾರಸ್ವಾಮಿ ಈ ರೀತಿ ಅಂದರು, ಸಿದ್ದರಾಮಯ್ಯ ಹಾಗಂದ್ರು. ಬೆಳೆದ ಸಿದ್ದರಾಮಯ್ಯ ಬೆಳೆದಿದ್ದು ಅವ್ರು ಬರ್ತಿರಲಿಲ್ಲ. ಆ ಮಾತು ಬೇರೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಯಡಿಯೂರಪ್ಪ ಅವರು ವಿರೋಧ ಮಾಡಿದರು, ವಿಜೇಂದ್ರ ಅವರು ವಿರೋಧ ಮಾಡಿದರು, ಪರ ಮಾತಾಡಿದರು, ಎಲ್ಲ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಇಲ್ಲೇ ಇವ್ರ ಬಗ್ಗೆ ಎಲ್ಲೂ ಪ್ರಚಾರ ಇಲ್ಲ. ಯಾವುದೋ ಒಂದು ಮೂಲೆಯಾಗಿ ಬಂದಿದ್ರಿ, ಪೇಪರ್ ಮೂಲೆಯಾಗನ. ಅದನ್ನು ಇವತ್ತು ಮುಂದೆ ಓದಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಪ್ರತಿಪಕ್ಷಗಳ ಮುಖಂಡರ ಇದೇ ರೀತಿಯಾಗಿ ವಿರೋಧ ಮಾಡ್ತಾ ಹೋದ್ರೆ, ಈ ಸರ್ವೆ ವಿರೋಧ ಮಾಡಿದ್ರೆ ನಾವು ಈಗ ನಿಮ್ಮ ಮನೆ ಮುಂದೆ ಬಂದು ಸ್ಟ್ರೈಕ್ ಮಾಡ್ತೀವಿ ಅನ್ನುವಂಥ ಮಾತಾಡ್ಲಿಕ್ಕಂತಾರೆ. ಈಗ ಯಾಕಂದ್ರೆ ಕಾಂತರಾಜ್ ವರದಿ ಮುಂದೂ ಅಂತ ಅವ್ರ ಸಂಘಟನೆ ಕೂಡಿ ಬರಲಿಲ್ಲ, ಒಂದಿಷ್ಟು ಏನೋ ಅಲ್ಲೇ ಇಲ್ಲೇ ಬಂದು ಪ್ರಚಾರ ಸಿಗಲಿಲ್ಲ ಅವ್ರಿಗೆ, ಹೋರಾಟ ಅವರಿಂದ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಯಾಕಂದ್ರೆ ಆವತ್ತು ಅವ್ರು ದುಡ್ದಾಗ ಅವ್ರ ಮನೆ ನಡೀತದೆ ರೀ. ಅವ್ರು ದುಡ್ದಾಗ ಅವ್ರ ಮನೆ ನಡೀತದೆ, ಅವ್ರಿಗೆ ಅನ್ನ ಸಿಗ್ತದೆ ಅಂದಾಗ ಪಾಪ ಅವರು ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಲ್ಲೋದಕ್ಕೆ, ಹೋರಾಟ ಮಾಡೋದಕ್ಕೆ. ಇನ್ನು ಕೆಲವೊಂದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾರೆ, ಹೋರಾಟ ಮಾಡೋಕೆ ಒಂದು ಗ್ಯಾಂಗು ಇರ್ತಾವೆ, ಗುಂಪುಗಳಿರ್ತಾವೆ. ಹೋಗೋದು, ಹೋರಾಟ ಮಾಡೋದು, ವಸೂಲಿ ಮಾಡ್ಕೊಳ್ಳೋದು, ಸಾಧಿಸ್ಕೊಂಡು ಬಂದು ಮಾತುಕೊಳ್ಳೋದು, ತಿಂದು ಹೋಗುವಂಥ ಇಂಥ ರಗಡ ಸಂಘಟನೆಗಳಿದ್ದಾವೆ. ಅವು ಹೆಸರುಗಳ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಪಾಪಿ ಯಾರಿಗೆ ಬೆನಿಫಿಟ್ ಆಗಬೇಕಾಗಿಲ್ಲ, ಅವರಲ್ಲೇ ಸಂಘಟನೆ ಇಲ್ಲ. ಹೀಗಾಗಿ ಅವ್ರೇನೋ ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರೆ ಒಂದು ಯಾವುದೋ ಪೇಪರ್ ಮೂಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಅವರು ಏನಪ್ಪ ಅಂತಂದರೆ ಸ್ಪಷ್ಟವಾಗಿ ಹೇಳೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅಂದರೆ, ಸಮೀಕ್ಷಾ ಕಾರ್ಯಕ್ಕೆ ವಿರೋಧ ಪಕ್ಷದ ಕೆಲವು ಮುಖಂಡರು, ಅದರಲ್ಲೂ ಪ್ರಬಲ ಜಾತಿಯ ಜನರು ವಿರೋಧ ಮಾಡುತ್ತಿರುವುದಲ್ಲದೆ ಜಾತಿ ಗಣತಿ ಎಂದು ಜನರಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತಿರುವುದು ಖಂಡನೀಯ.
ಇದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಹಿಂಗೊಂದು ಸ್ಟೇಟ್ಮೆಂಟ್ ಕೊಟ್ಟದ. ಕೆಲವೇ ಜನ ಮುಂದುವರೆದ ಜಾತಿ ಅವರು ಹಿಂಗೆ ಹೇಳ್ತಾ ಇದ್ದಾರೆ, ಇದು ಕನ್ನಡಿಯಪ್ಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಜಾಸ್ತಿ ಗಣಿತ ಎಲ್ಲ ಇದು ನಮ್ಮ ಇದ್ದಿದ್ದ ಪರಿಸ್ಥಿತಿ ಗಣಿತ ಮಾಡ್ಲಿಕ್ಕೆ ಇತ್ತಿದ್ದಾರೆ. ನಮ್ಮಲ್ಲಿ ಎಷ್ಟು ಜನ ಕಲ್ತಿದ್ದಾರೆ, ನಮ್ಮಲ್ಲಿ ಎಷ್ಟು ಜನ ಕಲ್ತಿಲ್ಲ, ಏನು ನಮ್ಮ ಆಸ್ತಿ ಎಷ್ಟದ ಇರೋದು. ನಮ್ಮ ಮುಂಜಾನೆ ಸಾಯಂಕಾಲ ದುಡಿದ್ರೆ 300 ರೂಪಾಯಿ ಪಗಾರ ಸಿಗೋದಿಲ್ಲ ರೀ. ಮತ್ತು ನಾವು ಹೇಳಬೇಕಲ್ಲ ಅದನ್ನು, ನಮ್ಗೆ ಸರ್ಕಾರದ ಏನು ಸವಲತ್ತು ಸಿಗಬೇಕಾಗ್ಯದ, ಅದು ಸಿಗಬೇಕಾಗ್ತದೆ. ಅದಕ್ಕೆ ನಮ್ಮ ಹೇಳಲಿಕ್ಕೆ ಹಚ್ಚಿದ್ದಾರೆ, ಕೇಳಿಕಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅಂತವ್ರು ಏನು ಚಿಲ್ಲರ ಪ್ರಶ್ನೆಗಳನ್ನು ನಾವು ಮಾತಾಡ್ತಾರೆ ಅನ್ನೋಂಗೆ ಖಂಡನೆ ಮಾಡಿದ್ದಾರೆ. ಸತ್ಯದ ಮಾತದು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹಂಗೆ ಎಲ್ಲರೂ ಸಾವಿರಾರು ಕೋಟಿ ರೂಪಾಯಿ ಹೊಡೆಯರಿರಲಿಲ್ಲ. ಅದು ಇನ್ನುಳಿದವ್ರ ಹಂಗಿಲ್ಲ, ಪ್ರಹ್ಲಾದ್ ಜೋಶಿ ಅವ್ರಂಗೆ 100 ಕೋಟಿ ರೂಪಾಯಿ ಹೊಡೆಯರಿರಲಿಲ್ಲ. ಇಲ್ಲಿರೋಂಥ ಎಲ್ಲ ಬಡವರು ಮುಂಜಾನೆ ಸಾಯಂಕಾಲ ದುಡಿದಾಗ ಒಂದು ಸ್ವಂತ ಬರೀ ಇಲ್ಲದಂಥ ಗುಡಿಸಲು ಇದ್ದಂಥ 2 ಜನ ಇದ್ದಾರೆ ರೀ. ಉಪವಾಸ ಬೀಳೋಂಥವ್ರು 2 ಜನ ಇದ್ದಾರೆ. 2 ವೇಳೆ ಊಟ ಮಾಡಲಾರ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಜಗತ್ತಿನಲ್ಲೇ. ನಾವು ಇದರಲ್ಲಿ ಯಾವ ಹಂತಕ್ಕೆ ಯಾವ ಮಟ್ಟಕ್ಕೆ 150 160 ನಂಬರ್ದಲ್ಲಿದ್ದೀವಿ ನಾವು. ಅಷ್ಟು ಹಿಂದುಳಿದೀವಿ. ಆಹಾರ ಸಿಗದ ಒದ್ದಾಡ್ತಾ ಇದ್ದೀವಿ. ಆದರೂ ಜಗದಾಗ 4ನೇ ನಂಬರ್ ಶ್ರೀಮಂತರು. ಯಾಕಂದ್ರೆ ಒಂದೇ ಕಡೆ ದುಡ್ಡು ಸಂಗ್ರಹ ಆಗ್ಯದ. ಕಾರ್ಪೊರೇಟ್ ಕೈಯಾಗ, ಫೀಡರ್ಸ್ ಕೈಯಾಗ, ಅಂದ್ರೆ ಜಮೀನ್ದಾರರ ಕೈಯಾಗ ಅಥವಾ ಶ್ರೀಮಂತರ ಕೈಯಾಗ, ವ್ಯಾಪಾರಿ ವರ್ಗದ ದುಡ್ಡು ಚಿಕ್ಕ ಕೂತ್ಬಿಟ್ಟದ. ಅದ್ರಾಗ ಕಾರ್ಪೊರೇಟ್ ಕೈಯಾಗ 60-65% ದುಡ್ಡು ಕೂತ್ಬಿಟ್ಟದ ಅದು. ಅದಕ್ಕಾಗಿ ಈ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟ ಏನದ ಕರ್ನಾಟಕ ರಾಜ್ಯರು ಇವತ್ತು ಎಚ್ಚರಿಕೆ ಕೊಡ್ತಾ ಇರೋದು. ದಯವಿಟ್ಟರಪ್ಪ ನೀವು ಇದನ್ನು ನಿಲ್ಲಿಸಬೇಡ್ರಿ, ಸರ್ವೆ ಆಗಲಿ, ನಮಗೆ ಒಂದಿಷ್ಟು ಅವಕಾಶ ಸಿಗಲಿ, ಗೌರ್ಮೆಂಟ್ ಏನೋ ಅವಕಾಶ ಸಿಗಲಿ, ನಮ್ಮ ಬದುಕು ನಡೆಯೋ ವ್ಯವಸ್ಥೆ ಆಗಲಿ ಅಂತ ಇದ್ದಾರೆ. ಜೊತೆಗೆ ಅವ್ರು ಉದ್ಯೋಗ ಬಯಸ್ತಾ ಇದ್ದಾರೆ. ನಮ್ಮ ಉದ್ಯೋಗ ಕೊಟ್ಟು ನಾವು ಕೇಳುವುದಿಲ್ಲಪ್ಪ, ನಿಮ್ಮ ಏನೋ ಇದು ಮೀಸಲಾತಿ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ನೋಡಿರಿ, ಆ್ಯಕ್ಚುಲಿ ಅವ್ರಿಗೆ ಸಿಗಬೇಕಾಗಿದ್ದು ಸವಲತ್ತು ಅವರು ಇವತ್ತಿನ ಪ್ರತಿಭಟನೆ ಮಾಡ್ತಾರೆ. ನೀವು ಯಾಕೆ ಇನ್ನೂ ಸರ್ವೆ ಮಾಡಿಸಿಲ್ಲ ನಮ್ಮದಂತೆ. 1931 ಸರ್ವೆನೇ ಇಲ್ಲ ನಮ್ಮಲ್ಲೇ ಜಾತಿ ಸರ್ವೆ ಅಥವಾ ಅವ್ರ ಸ್ಥಿತಿಗತಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಫಸ್ಟ್ ಟೈಮ್ ಅದು ಕರ್ನಾಟಕದಲ್ಲೇ, ಮತ್ತು ಈಗ ತೆಲಂಗಾಣದಲ್ಲೇ ಮತ್ತು ಈ ಇನ್ನೊಂದು ಬಿಹಾರದಲ್ಲಿ ಮಾಡಿದ್ದದ. ಅದು ಬಿಹಾರದಲ್ಲಿ ಸರ್ಟಿಫಿಕೇಟ್ ಆಗಿಲ್ಲ. ಆ ಮಾತು ಬೇರೆ. ಇವತ್ತು ಆ ಜನ ಎಲ್ಲ ಎಚ್ಚರಿಕೊಳ್ತಾ ಇದ್ದಾರೆ. ಇಲ್ಲ, ನೀವೆಲ್ಲರೂ ಕೂಡ ನಮ್ಮ ಹಕ್ಕಿಗೆ ಸೋಳ್ತಾ ಇದ್ದೀರಿ, ಸಮೀಕ್ಷೆ ಮಾಡಲಿ. ಅವರು ಸಮೀಕ್ಷೆ ಮಾಡಿದ ನಂತರ ಏನು ಬರ್ತದೆ ನೋಡೋಣ, ನಮಗೆ ಅವಕಾಶಗಳು ಸಿಗಲಿ ಅಂಥೇಳಿ ಅವ್ರು ಎದ್ದು ನಿಲ್ತಾ ಇದ್ದಾರೆ. ನಿಜವಾಗಿಯೂ ಅವ್ರು ಕೇಳೋದ್ರಲ್ಲಿ ಅರ್ಥದ. ಯಾಕಂದ್ರೆ ಅವರಲ್ಲಿ ಪಾಪ ಹಣಬಲ ಇಲ್ಲ, ತೋಳ್ಬಲ ಇಲ್ಲ, ಬದುಕು ಬಲ ಇಲ್ಲ. ಇವತ್ತು ಮುಂಜಾನೆ ಹೇಳಿಲ್ಲ, ಈಗ ಅಲ್ಲಿ ಹೊಲವು ಸಲ ಹೇಳ್ತಾ ಇದ್ದೀನಿ ಅದನ್ನು. ಮುಂಜಾನೆ ಸಾಯಂಕಾಲ ತನಕ ದುಡಿದಾಗ 300, 400, 500 ರೂಪಾಯಿ ತಂದ ಮತ್ತು ದುಡಿ ಮ್ಯಾಲೊಂದು ನಾವು ಕಲಿಸಿಬಿಟ್ವಿ ನಮ್ಮ ಜನಕ್ಕೆ. ಕುಡಿಯೋದನ್ನು, ತೀರ್ಥ ತೊಗೊಳೋದನ್ನು, ಎಣ್ಣೆ ತೊಗೊಳೋದನ್ನು ಅಲ್ಲೆಷ್ಟು ದುಡ್ಡು ಹಾಕಿ ಮನೆಗೆ ತಂದು ಮುಗಿದು ಬಿಟ್ಟಿರ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಸಮೀಕ್ಷೆಯನ್ನು ವಿರೋಧಿಸುವ ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಇದನ್ನು ಮುಂದುವರಿಸಿದ್ರೆ ಅಂಥೇಳಿ ಹಿಂದುಳಿದ ವರ್ಗಗಳ ಒಕ್ಕೂಟ ಕರ್ನಾಟಕದ್ದು ಇವತ್ತು ಪ್ರೆಸ್ ಕರೆದು ಹೇಳ್ತಾ ಇದೆ. ಆದರೆ ಇದು ಮೇನ್ ಸುದ್ದಿ ಆಗಬೇಕಾಗಿತ್ತು, ಪ್ರತಿಯೊಂದು ಪತ್ರಿಕೆ ಫ್ರಂಟ್ ಪೇಜ್ ಮೇಲೆ ಬರಬೇಕಾಗಿತ್ತು. ಮತ್ತು ಇವತ್ತಿನ ಮೇನ್ ನ್ಯೂಸ್ ಇದಾಗಬೇಕಾಗಿತ್ತು, ಎಲ್ಲೂ ಇಲ್ಲ. ನೋಡಿದ್ರೆ ಹುಡುಕಿದ್ರು ಸಿಗೋದಿಲ್ಲ. ಯಾವುದೋ ಒಂದು ಪತ್ರಿಕೆ ಮೂಲೆಯಾಗೋ ಅಥವಾ ಒಂದು ನ್ಯೂಸ್ ಯಾವುದೋ ಒಂದು ಸಣ್ಣ ಒಂದು 2 ನಿಮಿಷ 3 ನಿಮಿಷ ನ್ಯೂಸ್ದಲ್ಲೋ ಬಂದು ಹೋಗುವಂಥದ್ದು ಅದ ಇದೆ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಹಿಂದುಳಿದ ವರ್ಗಗಳ ಒಕ್ಕೂಟ ಇವತ್ತು ಈ ಸಮೀಕ್ಷೆಯನ್ನು ಸ್ವಾಗತಿಸ್ತಾ ಇದೆ. ಅಷ್ಟಲ್ಲ, ಇದು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಆಗಲಿಲ್ಲ ಅಂದರೆ ಯಾರ್ಯಾರು ನಾಯಕರು ವಿರೋಧ ಮಾಡಲಿಕ್ಕಿದ್ದಾರೆ ಇದನ್ನು ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪಾಪ ಅವ್ರಂಥ ಶಕ್ತಿನಿಲ್ಲ ಧರಣಿ ಮಾಡುವಷ್ಟು, ಹೋಗಿ ಅವ್ರ ಮನೆ ಮುಂದೆ ಕೊಂಡುವಷ್ಟು ಶಕ್ತಿ ಇಲ್ಲ. ಯಾಕಂದರೆ ಅವ್ರ ಮನೆ ಈ ಮತ್ತು ಹೇಳ್ತಾ ಇದ್ದೀನಿ ಮಾತನ್ನು, ಮುಂಜಾನೆಯಿಂದ ಸಾಯಂಕಾಲ ತನಕ ದುಡಿದ ಅವ್ರ ಮನೆ ನಡೀತಿರ್ತದೆ. ಹೀಗಿದ್ದಾಗ ಅವ್ರು ಎಲ್ಲಿ ಪಾಪ ಧರಣಿ ಮಾಡ್ತಾರೆ, ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯದ? ಈ ಒಂದು 70-85% ಜನ, ಮೋಸ್ಟ್ಲಿ 80 ಮೇಲೆ ಆಗ್ತದೆ, 85 ತನಕ ಆಗ್ಬೋದು. ಇದು ಇಲ್ಲಿ ರೈತರು ಎಲ್ಲ ತೊಗೊಂಡು 90-70 ಆಮದು ಬೇರೆ. ಆದರೆ ಇಲ್ಲೇ ಈ ಹಿಂದುಳಿದ ವರ್ಗದ ಜನ ಅಥವಾ ಒಕ್ಕೂಟ ಜನ ಇವತ್ತು ಸ್ಪಷ್ಟವಾಗಿ ಮೇಲ್ವರ್ಣೀಯ ಜನ್ಯ ಜಾತಿಗಳ ನಾಯಕರಿಗೆ ಸಂದೇಶ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಇದನ್ನು ಅಡ್ಡಗಾಲ ಹಾಕಬೇಡ್ರಿ, ಸರ್ವೆ ಮಾಡೋದು ನಿಲ್ಲಿಸಬೇಡ್ರಿ. ಯಾಕಪ್ಪ ಅಂತಂದ್ರೆ ನಮಗೂ ಬದುಕೈತಿ, ನಾವು ಜನರಿದ್ದೀವಿ, ನಮಗೂ ಹೊಟ್ಟೆ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ. ದಯವಿಟ್ಟು ನೀವು ನಮ್ಮನ್ನು ಉಳಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವೆ ನಿಲ್ಲಿಸಬೇಡ್ರಿ, ನಮ್ಗೆ ಸರ್ವೆ ಬೇಕು, ನಮ್ಗೆ ಅವಕಾಶಗಳು ಸಿಗಬೇಕು ಅನ್ನೋಂಥ ಬೇಡಿಕೆ ನೀಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ದಿಶೆಯಲ್ಲಿ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಅದನ್ನು ಅನಗತ್ಯ ವಿರೋಧ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥಿಲ್ಲ. ಜಾತಿಗಳಿಲ್ಲನಿಲ್ಲೇ, ಜಾತಿ ಇಲ್ಲೇನೋ ಪ್ರಾಕ್ಟೀಸ್ ಆಗ್ತಾ ಇದ್ದಾವಿಲ್ವೋ? ಆ ಜಾತಿಗಳಿದ್ದರೆ ಪ್ರಾಕ್ಟೀಸ್ ಆಗ್ತಾಯಿದ್ರೆ ಅದ್ರದ್ದು ಯಾಕೆ ಸರ್ವೆ ಆಗಬಾರ್ದು? ಇದಕ್ಕೆ ಇವರೆಲ್ಲ ಉತ್ತರ ಕೊಡಬೇಕಾಗಿದೆ. ಇರಲಿಲ್ಲಂದ್ರೆ ಮಾತು ಬೇರೆ, ಇಲ್ಲದ ಜಾತಿಗಳು ತಂದ್ರೆ ಹೇಳ್ತಾ ಇದ್ರೆ ಮಾತು ಬೇರೆ. ಅದವಲ್ಲ ಇಲ್ಲ ಒಡಿ ಪ್ರಶ್ನೆ ಹೊಡೆದು ಹೋಗ್ಬಿಟ್ಟದು. ಈಗಾಗಲೇ ಅವರಲ್ಲಿ ಒಡಕೈತಿ ಅಂತ ತಿಳ್ಕೊಂಡು ಇವತ್ತಿನವ್ರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಆಗಿಲ್ಲ. ಅವ್ರಿಗೆ ಒಗ್ಗಟ್ಟಿಲ್ಲ ಅವರಲ್ಲಿ. ಏನೋ ಒಂದಿಷ್ಟು ಅದರಲ್ಲೂ ಒಂದಿಷ್ಟು ಕಲಿತಂಥ ಜನ ಕೂಡ್ಕೊಂಡು ಬಂದ ಈಗ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಅತ್ಯಂತ ತೀವ್ರವಾಗಿ ತೆಗೆದುಕೊಂಡ ಅವ್ರಿಗೆ ನ್ಯಾಯ ಒದಗಿಸುವ ಕೆಲಸ ಇಲ್ಲಿ ಮಾಡಬೇಕಾಗ್ಯದ.
ನಾವು ಇವತ್ತು ಬರೀ ಎದ್ದ ತಕ್ಷಣ ನಮ್ಮ ಲಿಂಗಾಯತ್ ಬೇರೆ ಮಾಡಿ ನಾವು ಸಣ್ಣ ಆಗ್ತೀವಿ, ಒಗ್ಗಟ್ಟಾಗೋದಿಲ್ಲ, ಇವ್ರು ಒಗ್ಗಟ್ಟಾಗೋದಿಲ್ಲ, ವೀರಶೈವರು ಒಗ್ಗಟ್ಟಾಗೋದಿಲ್ಲ, ಬ್ರಾಹ್ಮಣರು ಒಗ್ಗಟ್ಟಾಗೋದಿಲ್ಲ, ಇದೆಲ್ಲ ನಾವು ಎದ್ದುಕೊಳ್ಳಿ ಕೇಳ್ತಾ ಇದ್ವಿ. ಅದಕ್ಕಿಂತ ಮುಖ್ಯವಾಗಿ ಯಾರಿಗೆ ಇದು ಬೆನಿಫಿಟ್ ಐತಿ ಆ ಜನನ ಇವತ್ತು ಪಾಪ ಪ್ರತಿಭಟನೆ ಮಾಡ್ತಾರೆ. ನಮ್ಮದು ಮಾಡಿರೋದು ಈಗ ಏನೋ ಒಂದಿಷ್ಟು ಎಚ್ಚರ ಆಗ್ಯದ ಈ ದೇಶದಲ್ಲಿ ಸಿದ್ದರಾಮಯ್ಯ ಸರ್ಕಾರ. ಆದರೆ ಸಿದ್ದರಾಮಯ್ಯ ಅಂತೂ ನಿಷ್ಠುರವಾಗಿ ಹೇಳಿದ್ದಾರೆ, ಟೈಮು ವಿಸ್ತರಣೆ ಮಾಡಿದ್ದಾರೆ, ಆಗಬೇಕಂತ ಇವತ್ತು ನಿಂತಿದ್ದಾರೆ. ಯಾಕಂದರೆ ಈ ಒಂದು ಒಡೆದು ಹೋದ ಸಮಾಜಗಳಿಗೆ ಧ್ವನಿ ಇಲ್ಲ. ಆ ಧ್ವನಿ ಇವತ್ತು ಸಿದ್ದರಾಮಯ್ಯ ಆಗ್ಯಾರ. ಅದಕ್ಕೆ ನಾವು ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಹೇಳಬೇಕಾಗ್ಯದ. ಟೀಕೆ ಮಾಡೋಣ ಒಳ್ಳೆ ಕೆಲಸ ಮಾಡಿದಾಗ ಸರ್ ಇಟ್ ಇಸ್ ಗುಡ್ ಐಡಿಯಾ ಅಂತ ಹೇಳುವಂಥ ಪ್ರಸಂಗ ಇವತ್ತದ. ಪಾಪ ಹಿಂದುಳಿದ ವರ್ಗದ ಒಕ್ಕೂಟಗಳಿಗೆ ನ್ಯಾಯ ಸಿಗಲಿ ಅಂತ ಮತ್ತು ಇವತ್ತು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದನ್ನು ಸರ್ವೆ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. 60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.